ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ. ಆ್ಯಕ್ಚುಲಿ ಕಳೆದ ಒಂದು 15 ದಿನದಿಂದ ನಾನು ಕಳಶ ಇಟ್ಟಿರಲಿಲ್ಲ. ಅಯ್ಯೋ, ಎಷ್ಟು ಮಾಡಿದ್ರು ಅಷ್ಟೇ ನೋಡೋಣ ಅಂತ ಹೇಳಿ, ಬಿಕಾಸ್ ನಮ್ಮ ತಾಯಿ ಮನೇಲಿ ಕಳಶ ಇಡೋದಿಲ್ಲ, ಅಂದರೆ ಎಲೆ ಇಡ್ತಾಯಿದ್ವಿ ನಾವು. ಈಗ ಕಾಲಕ್ರಮೇಣ ಚೇಂಜ್ ಆಗಿದೆ, ಬಟ್ ನಾವು ಅವಾಗ ಮದುವೆಗೆ ಮುಂಚೆ ಈ ಬುದ್ಧದ್ದು ಬರುತ್ತೆ, ಸೊ ಅದರಲ್ಲಿ ಎಲೆನ ಇಡ್ತಾಯಿದ್ವಿ. ಈ ಥರ ಅಗಲ ಚೊಂಬೆಲ್ಲ ಇರಲಿಲ್ಲ. ಸೊ ನಾನು ಸರಿ ಆಯಿತು ನೋಡೋಣ ಅಂತ ಹೇಳಿಬಿಟ್ಟು ಕಳಶ ಇಟ್ಟಿರಲಿಲ್ಲ. ಒಂದು ವಾರದಿಂದ ನಮ್ಮ ಪಾಡು ನಿಜವಾಗ್ಲೂ ಯಾರಿಗೂ ಬೇಡ ಅನ್ನೋ ಥರ ಆಗೋಯಿತು. ಒಬ್ರಿಗಾದ್ಮೇಲೆ ಒಬ್ರಿಗೆ ಹುಷಾರಿಲ್ದಂಗೆ ಆಗ್ತಾಯಿರೋದು. ನನಗಂತೂ ಎಚ್ಚೆತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏನು ಅಂತ ಹುಡುಕ್ತಾ ಹೋದಾಗ ಗೊತ್ತಾಗಿದ್ದು ನಾವು ಕಳಶ ಇಟ್ಟಿಲ್ಲ ಅದಕ್ಕೇನೆ ಅಂತ. ಹೆಂಗೆ ಗೊತ್ತಾಯಿತು, ಯಾಕೆ, ಏನು ಎಲ್ಲ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೂ ಹೌದು. ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಾ ಇಲ್ವಾ ಅದನ್ನೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೊನೆವರೆಗೂ ನೋಡ್ತಾ ಹೋಗಿ. ಆ್ಯಂಡ್ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮನೆಯ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ. ನೀವು ಮಾಡುವಂತಹ ಒಳ್ಳೊಳ್ಳೆ ಆಶೀರ್ವಾದಗಳು ನಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಾವು ನಿನ್ನೆ ನಮ್ಮ ಅತ್ತೆಯವರ ಕಾರ್ಯ ಎಲ್ಲ ಆಯ್ತಲ್ವ. ಸೊ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಈಗ ಪೂಜೆ ಮಾಡ್ತಾ ಇರೋದು ನಾನು ಸಾಯಂಕಾಲ. ಪರ್ಯಂತ ಇನ್ನೂ ಬಂದಿಲ್ಲ. ಸೊ ಸಾಯಂಕಾಲ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತಂದರೆ ಮಧ್ಯಾಹ್ನ ಒಂದು 2 ಗಂಟೆ ಆ ಟೈಮ್ಗೆ ಅಂತ. ಸೊ ಬೆಳಗ್ಗೆನೇ ನಾನು ಮತ್ತು ನಮ್ಮ ಯಜಮಾನ್ರು ಒಂದು ಪುರೋಹಿತರ ಹತ್ರ ಹೋಗಿದ್ವಿ. ಹೋದ್ಮೇಲೆ ಅಲ್ಲಿ ಕವಡೆ ಶಾಸ್ತ್ರ ಎಲ್ಲ ಕೇಳಿದ ಮೇಲೆ ಗೊತ್ತಾಯಿತು ನಮ್ಗೆ ಈ ಥರ ಏನೋ ಒಂದು ಮನೆಯಲ್ಲಿ ಕಡಿಮೆ ಮಾಡ್ತಾಯಿದ್ದೀರಾ ತಾಯಿಗೆ ಅಂತ ಬಂತು. ಆಮೇಲೆ ಏನು ಅಂತ ಅಂದಮೇಲೆ ನಮ್ಮ ಯಜಮಾನ್ರೇ ಹೇಳಿದ್ರು ನನಗೆ, ನೀನು ಕಳಶ ಇಡ್ತಾ ಇದೆಯಾ ಇಲ್ಲ ಅಲ್ವಾ ಅಂತ. ಓ ಹೌದು ಅಂತ ಅಂದಮೇಲೆ ನಾನು ಹೇಳಿದೆ ಈ ಥರ ಪುರೋಹಿತರಿಗೆ, ಕಳಶ ಇಡ್ತಾ ಇಲ್ಲ, ತುಂಬ ಈ ಥರ ಫೈನಾನ್ಷಿಯಲಿ ನಮಗೆ ಏನೂ ಆಗ್ತಾ ಇರಲಿಲ್ಲ ಸ್ವಾಮಿ, ಅದಕ್ಕೆ ನಾನು ಕಳಶ ತೆಗೆದಿಟ್ಬಿಟ್ಟೆ. ಎಲೆ ಇಡ್ತೀನಿ ಬಟ್ ತೆಂಗಿನಕಾಯಿ ಇಡ್ತಾ ಇಲ್ಲ ಅಂತ. ಆಮೇಲೆ ಅವರು ಶಾಸ್ತ್ರ ಬುಕ್ ಎಲ್ಲ ನೋಡಿ ಆಮೇಲೆ ಹೇಳ್ತಾಯಿದ್ರು, ಇಲ್ಲಮ್ಮ ನಿಮ್ಮ ಮನೆಗೆ ಕಳಶ ಬರುತ್ತೆ, ಸೊ ಬರೋರ ಮನೇಲಿ ಕಳಶ ಇಡಲೇಬೇಕು ಅಂತ ಹೇಳಿ ಬೈದರು. ಅದಾದಮೇಲೆ ಈಗ ಪಶ್ಚಾತ್ತಾಪ ಏನು ಮಾಡಬೇಕು ಹೆಂಗೆ ಅಂತ ಕೇಳಿದಾಗ ಅದನ್ನೂ ಅವರೇ ಹೇಳಿದ್ರು. ಸರಿ, ಈಗ ಮನೆಗೆ ಹೋಗಿ ಮಡಿಯುಟ್ಟು ಆ ತಾಯಿಗೆ ನಾರ್ಮಲಾಗಿ ನೀವು ಯಾಕಂದರೆ ನಾವಿವಾಗ ಪಶ್ಚಾತ್ತಾಪದ ಕಳಶ ಇಡ್ತಾ ಇರೋದಲ್ವ, ಹಾಗಾಗಿ ಫುಲ್ಲು ತೆಂಗಿನಕಾಯಿಗೆ ಎಲ್ಲದಕ್ಕೂ ಅರಿಶಿನ ಇಟ್ಟು ಆ ತಾಯಿನೇ ನಿಮ್ಮ ಮನೆಗೆ ಬಂದು ಕೂತಿರೋ ಥರ ನೀವು ಅಲಂಕಾರ ಮಾಡಿ ಆ ತಾಯಿಗೆ 101 ರೂಪಾಯಿನ ಕಾಣಿಕೆಯಾಗಿ ಇಟ್ಟು ಇನ್ನಿನ ಸನ್ನಿಧಾನಕ್ಕೆ ಬಂದಾಗ ನಾನು ಈ ಥರ ತೊಗೊಂಬಂದು ಉಂಡಿಗೆ ಹಾಕ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಳ್ಳಿ ಆಗತ್ತೆ ಅಂತ ಅಂದರು. ನಾನು ಸರಿ ಆಯಿತು ಅಂತ ಹೇಳಿ ಬೆಳಗ್ಗೆ ಹೋಗಿ ಬಂದು ಟಯರ್ಡ್ ಆಗಿಬಿಟ್ಟಿದ್ದೆ, ನನಗೂ ಹುಷಾರಿರಲಿಲ್ಲ ಅಂತ ಬೇರೆ. ಹಾಗಾಗಿ ಎಲ್ಲೂ ಹೋಗೋ ಪ್ಲ್ಯಾನು ಏನೂ ಇರಲಿಲ್ಲ ನಮಗೆ, ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಆ್ಯಸ್ ಯೂಶ್ವಲ್ ಮನೆ ಕೆಲಸಗಳಂತೂ ಇದ್ದೇ ಇರುತ್ತಲ್ಲ ಗೈಸ್, ಯಾವ ಕೆಲಸ ಇಲ್ಲ ಅಂತಂದರು. ಸರಿ, ಆ ಕೆಲಸ ಎಲ್ಲನೂ ಮಾಡಿಕೊಂಡು ಅದಾದಮೇಲೆ ಈಗ ಪೂಜೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಕಳಶ ಇಡಬೇಕಾದ್ರೆ ನಾನು ಅರಿಶಿನ ಇಡ್ತಾಯಿದ್ದರೆ ಕುಂಕುಮ ಟಚ್ ಆಗ್ತಾಯಿದೆ, ಏನೇನೋ ಒಂಥರ ವಿಘ್ನಗಳ ಥರ, ಎಷ್ಟು ಇದು ಮಾಡಿಕೊಂಡ್ರೂ ಆಗ್ತಾಯಿಲ್ಲ. ಸೊ ಅದಕ್ಕೇ ದೇವರನ್ನು ತಮಾಷೆ ಮಾಡೋಕ್ಕೆ ಹೋಗಲೇಬಾರ್ದು ಅನ್ನೋದಕ್ಕಿದೆ ಕಾರಣ. ನನ್ನ ರೀತಿ ನೀವು ತಮಾಷೆ ಮಾಡಿ ಕೋಪ ಮಾಡಿಕೊಂಡು ಈ ಥರ ನಾನು ಮಾಡೋದೇ ಇಲ್ಲ ಅಂತ ಕೂತ್ಕೊಂಡ್ರೆ, ಪೆಟ್ಟು ಕೊಟ್ಟರೆ ಮಾತ್ರ ನಮಗಾದರೂ ಸ್ವಲ್ಪದರಲ್ಲಿ ತೋರಿಸಿದ್ದಾಳೆ, ಇನ್ನೂ ಕೆಲವರಿಗೆ ತೀರಾ ದೊಡ್ಡ ಪೆಟ್ಟುಗಳನ್ನೇ ಕೊಡ್ತಾಳೆ ಆ ತಾಯಿ. ಸೊ ದಯವಿಟ್ಟು ಮನೆಯಲ್ಲಿ ಆಗ್ಲಿಂದ ಯಾವ ಪದ್ಧತಿಯನ್ನು ಫಾಲೋ ಮಾಡ್ಕೊಬರ್ತಾರೋ ಸೊ ಆ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ಸೊ ನಮಗೆ ಆದಂತಹ ಒಂದು ಪರಿಸ್ಥಿತಿ ನಿಮಗೆ ಯಾರಿಗೂ ನೋಡಿ, ಇಲ್ಲೂ ಕುಂಕುಮ ಮೆತ್ಕೋತು ಕಾಣಿಸ್ತಾ ಇದೆಯಾ ನಿಮಗೆ, ಅದನ್ನು ನಾವು ಅಡೆತಡೆಗಳು ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಆ ಪುರೋಹಿತರು ಏನೇನು ಹೇಳಿದ್ರು, ಕೆಲವೊಂದೆಲ್ಲ ಹೇಳಿದ್ರು, ನಾನು ಅದನ್ನೆಲ್ಲ ಶೇರ್ ಮಾಡ್ತಾ ಇಲ್ಲ. ಅದನ್ನೆಲ್ಲ ಮಾಡಿ ಈಗ ಕಳಶ ಪ್ರತಿಷ್ಠಾಪನೆಯೂ ಸಹ ಮಾಡಿ, ಅಂದರೆ ಎಲ್ಲ ರೆಡಿ ಮಾಡಿಟ್ಟು ಪೂಜೆ ಮಾಡಬೇಕಾದ್ರೆ ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಈಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನೋಡಿ, ಎಲೆ ಇಡೋದಕ್ಕೂ ಕಳಶ ತೆಂಗಿನಕಾಯಿ ಇಟ್ಟು ನಾವು ಪೂಜೆ ಮಾಡೋಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಅಲ್ಲಿಗೂ ನಮ್ಮ ಯಜಮಾನ್ರು ಹೇಳ್ತಾನೆ ಇದ್ದರು, ಇಲ್ಲ ಕಣೆ ನಾವು ಅವಾಗಿಂದನೂ ಕಳಶ ಇಡ್ತೀವಿ, ನೀನು ಇಡಬೇಕು ಅಂತ. ನಾನು ಹೋಗ್ರಿ, ಯಾವ ದೇವ್ರು ಇಷ್ಟು ವರ್ಷ ಮಾಡಿ ಸಾಕಾಯಿತು, ನಮ್ಮ ರಾಯರೇ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದೆ. ರಾಯರು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯನೋ ಮನೆ ದೇವರು ಅಷ್ಟೇ ಮುಖ್ಯ. ಮನೆಯಲ್ಲಿ ಪಾಲಿಸುವಂತಹ
ವಿಧಿವಿಧಾನಗಳು ಅಷ್ಟೇ ಮುಖ್ಯ ಆಗತ್ತೆ. ಯಾರೋ ಮಾತು ಕಟ್ಕೊಂಡು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಯಿತು. ಸರಿ ಅಂತ ಹೇಳಿ ಇವತ್ತು ಪಶ್ಚಾತ್ತಾಪದ ಕಲಶವನ್ನು ಸ್ಥಾಪನೆ ಮಾಡಿದ್ದೀನಿ. ನಿಮಗೂ ಅಷ್ಟೇ ಮನೇಲಿ ಈ ಥರ ಏನಾದರೂ ಸೂಕ್ಷ್ಮತೆಗಳು ಕಾಣಿಸ್ತಾ ಇದೆ ಅಂತ ಅಂದಾಗ, ಎಕ್ಸ್ಪೆಷಲಿ ಗಂಡು ಮಕ್ಕಳಿಗಿಂತ ನಮ್ಮ ಹೆಣ್ಮಕ್ಳಲ್ಲಿ ಜಾಸ್ತಿ ಈ ಥರ ಸೂಕ್ಷ್ಮಗಳು ಗೊತ್ತಾಗುತ್ತೆ. ಸೊ ಗೊತ್ತಾಗಿದ ತಕ್ಷಣವೇ ದೇವಸ್ಥಾನಗಳಲ್ಲೋ ಅಥವಾ ಪುರೋಹಿತರ ಹತ್ರ, ಜಾತಕ ಬರ್ಸೋರ ಹತ್ರ ಹೋಗಿ ಕೇಳಿ ಅದಕ್ಕೆ ಪರಿಹಾರ ಹೇಳ್ತಾರೆ. ಅದನ್ನು ಮಾಡಿ ಖಂಡಿತವಾಗ್ಲೂ ಹಳಿ ತಪ್ಪಿರೋ ಜೀವನ ಮತ್ತೆ ಹಳಿ ಹಿಡಿಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಎಲ್ಲ ರೆಡಿ ಆಯಿತು. ನೋಡಿ ಈಗ ನಮ್ಮ ದೇವ್ರ ಮನೆಗೆ ಕಳೆ ಬಂತು. ನಾನು ಇವತ್ತು ಮಾಡಿ ತಪ್ಪನ್ನು ಇನ್ನು ಯಾವತ್ತು ನನ್ನ ಜೀವನ ಇರೋವರೆಗೂ ನಾನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕಂತಂದರೆ ಈಗ ಕೊಡ್ತಾ ಇರುವಂತಹ ಪೆಟ್ಟುಗಳು ನಮಗೆ ಸಣ್ಣ ಪುಟ್ಟ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಬಟ್ ಇದಕ್ಕೂ ಮುಂಚೆ ನಾವಿದ್ದದ್ದಕ್ಕೂ ಈಗಿರೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಭಗವಂತ ಮನೆ ದೇವರನ್ನು, ಮನೆ ಕುಲದೇವರನ್ನು ಮರೀಲೇಬಾರ್ದು. ಹೌದು, ರಾಯರನ್ನು ಪೂಜೆ ಮಾಡಬೇಕು ನಿಜ. ಆಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ ರಾಯರ ಫೋಟೋನ ದೇವ್ರ ಮನೇಲಿ ಇಟ್ಕೋಬಾರ್ದು, ಸಪ್ರೇಟಾಗಿ ಇಡಿ ಅಂತ. ನೋಡಿ, ನಾವು ಮಧ್ಯಮ ವರ್ಗದ ಕುಟುಂಬ. ಸೊ ನಮಗೆ ಸಪ್ರೇಟಾಗಿ ದೇವ್ರ ಮನೆಗೊಂದು ಆ ಥರ ಏನೂ ಇಲ್ಲ. ನಾವೇ ಕಬೋರ್ಡ್ ತಂದಿಟ್ಟಿದ್ದೀವಿ. ಇನ್ನು ಸಪ್ರೇಟ್ ರಾಯರನ್ನು ಮನೆಯಿಂದ ಆಚೆ ಹಾಕೋಕ್ಕಾಗತ್ತಾ? ಭಗವಂತ ಮೆಚ್ಚಾದರೂ ಮೆಚ್ಚತಾನ. ಇವತ್ತು ಜೀವನ ಇಷ್ಟು ಚೆನ್ನಾಗಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ರಾಯರನ್ನು ಹೇಗೆ ನಾನು ದೇವ್ರ ಮನೆಯಿಂದ ಆಚೆ ತೆಗೀಲಿ? ಅದು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ. ಸೊ ಹಾಗಾಗಿ ನಾನು ಅಲ್ಲೇ ಇಟ್ಟು ಪೂಜೆ ಮಾಡ್ತೀನಿ. ನನಗೆ ಇದುವರೆಗೂ ಯಾವುದೇ ಥರದ ಡಿಫ್ರೆನ್ಸ್ ಅನಿಸಿಲ್ಲ. ಸೊ ಹಾಗಾಗಿ ಗೈಸ್, ಈ ಮರನ ನೆನ್ಪಿಟ್ಕೊಳ್ಳಿ ನೀವು. ಇಲ್ಲಿ ನಮ್ಮ ಮನೆ ಮುಂದೆ ರಾಗಿ ಮರ ಇದೆ. ಪೂಜೆಗೆಲ್ಲ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಪರ್ಯಂತದ್ದು ವ್ಯಾನ್ದು ನನಗೆ ಅಲಾರಾಮ್ ಬಂತು. ಸರಿ ಅಂತ ಹೇಳಿ ಪರ್ಯಂತನ ಕರ್ಕೊಬರೋಣ ಅಂತ ಕೆಳಗಡೆಗೆ ಬಂದೆ. ನೋಡ್ಬೋದು ನೀವು ಇಲ್ಲಿ ಮರನ ನೆನ್ಪಿಟ್ಕೊಳ್ಳಿ. ಇದೇ ಮರ ಇನ್ನು 2 ತಿಂಗಳಲ್ಲಿ ಇದ್ರ ತುಂಬ ಎಲೆ ಬಿಡುತ್ತೆ. ಈ ಮರನ ಯಾಕೆ ತೋರಿಸ್ತಾ ಇದ್ದೀನಿ ಹೇಳ್ತೀನಿ. ಯಾಕಂತಂದರೆ ರಾಗಿ ಮರ ನೀವು ಅಬ್ಸರ್ವ್ ಮಾಡಿ, ಬೇಸಿಗೆಯಲ್ಲಿ ಎಲ್ಲ ಉದುರೋಗುತ್ತೆ. ಇನ್ನೇನು ಸಾಯೋ ಸ್ಥಿತಿಗೆ ಈ ಥರ ಬಂದುಬಿಡುತ್ತೆ. ನೋಡಿ, ನಿಮ್ಗೆ ಅನಿಸುತ್ತಾ ಇದರಲ್ಲಿ ಮತ್ತೆ ಚಿಗುರುತ್ತೆ ಅಂತ. ಆದರೆ ಮಿರಾಕಲ್ ಏನು ಗೊತ್ತಾ, ಇದರಲ್ಲಿ ಮತ್ತೆ ಎಲೆ ಚಿಗುರುತ್ತೆ. ಸೊ ನಮ್ಮ ಜೀವನವೂ ಅಷ್ಟೇ, ಎಲ್ಲ ದಾರಿಗಳು ಮುಚ್ಚೋಗಿದೆ, ನಮ್ಮ ಕೈಯಲ್ಲಿ ಏನೂ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಭಗವಂತ ಯಾವುದೋ ಒಂದು ರೂಪದಲ್ಲಿ ಒಂದು ದಾರಿಯನ್ನು ಕೊಡ್ತಾನೆ. ಆ ದಾರಿನ ನಾವು ನೋಡಿಕೊಂಡು ಆ ಬೆಳಕಿನೆಡೆಗೆ ನಾವು ನಡ್ಕೊಂಡು ಹೋದರೆ ಜೀವನದಲ್ಲಿ ಸಕ್ಸಸ್ನ ಕಾಣ್ತೀವಿ. ಹೇಳ್ದವ್ರ ಮಾತನ್ನು ಕಟ್ಕೊಂಡು, ಹೇಳ್ದವ್ರ ಮಾತನ್ನು ಕೇಳಿಕೊಂಡು ನಮ್ಮ ಜೀವನನ ನಾವೇ ಹಾಳು ಮಾಡಿಕೊಂಡ್ರೆ ಭಗವಂತ ಹೇಗೆ ಬರೋಕ್ಕಾಗತ್ತೆ ಜೀವನದಲ್ಲಿ, ಅಲ್ವಾ? ಹಾಗಾಗಿ ಆಮೇಲೆ ತುಂಬ ಜನ ರಾಯರ ಫೋಟೋನ ಆಚೆ ಇಡಕ್ಕೆ ಹೇಳ್ತಾ ಇದ್ದೀರಾ. ನಾನು ಹೇಳೋದೇನಂತಂದರೆ, ನಮ್ಮ ಮನೆ ಇರೋದು ಪುಟಾಣಿ ಮನೆ. ಸೊ ಇರೋ ದೇವ್ರ ಮನೆಯಲ್ಲೇ ಎಲ್ಲ ಫೋಟೋಸ್ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ರಾಯರನ್ನು ಸಪ್ರೇಟಾಗಿ ಇಡಬೇಕಂದ್ರೆ ಅದಕ್ಕೊಂದು ಜಾಗವನ್ನು ನಾನು ರೆಡಿ ಮಾಡಬೇಕು. ಹಂಗೆ ಮಾಡಿದ್ರೂ ನಾವು ಹೆಣ್ಮಕ್ಳು ಪೀರಿಯಡ್ಸ್ ಅದು ಇದು ಎಲ್ಲ ಆಗ್ತಾ ಇರ್ತೀವಿ. ಅದರ ನೆರಳು ರಾಯರಿಗೆ ಬೀಳಬಾರ್ದು ಅಂತ ಅಂದರೆ ಇದು ನನಗೆ ಸೇಫ್ ಅಂತ ಅನಿಸುತ್ತೆ. ಯಾಕಂತಂದರೆ ಗುರುವಾರ ನಾನು ವಿಶೇಷವಾಗಿ ಪೂಜೆ ಮಾಡಬೇಕಾದ್ರೆ ರಾಯರಿಗೆ ಧೂಪ, ನೈವೇದ್ಯ ಅವೆಲ್ಲ ಏನು ಅಂದರೆ ನೈವೇದ್ಯ ಇಟ್ಟರೂ ಧೂಪ ದೀಪ ಎಲ್ಲ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಗಂಧ ಇಟ್ಟು ಪೂಜೆನ ಮಾಡ್ಕೋತೀನಿ. ಆ್ಯಂಡ್ ನೆನ್ನೆ ನಮ್ಮ ಅತ್ತೆಯವ್ರ ಕಾರ್ಯ ಇತ್ತಲ್ವ. ಸೊ ಇವತ್ತು ಅವ್ರಿಗೂ ಮಲ್ಲಿಗೆ ಹೂವು, ಇನ್ನು ನಾನು ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ನಮ್ಮ ಅತ್ತೆ ಬೇಜಾರು ಮಾಡ್ಕೋತಾರಲ್ವ. ಅದಕ್ಕೆ ನಮ್ಮ ಅತ್ತೆಗೆ ಒಂದು ಮೊಳ ಹೂವು, ನಾನೊಂದು ಮೊಳ ಹೂವು ಮುಟ್ಕೊಂಡು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ನಮ್ಮ ಯಜಮಾನರು ಬಂದರು. ಸೊ ಅವ್ರು ಬಂದ ಮೇಲೆ ನಾವೇನು ಈ ವೆಡ್ಡಿಂಗ್ ಆ್ಯನಿವರ್ಸರಿ ಇದೇ ವರ್ಷ ಅಂತಲ್ಲ ಗೈಸ್, ನಾವು ಯಾವುದೇ ವರ್ಷ ಆಗಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನಾವು ಇದುವರೆಗೂ ಸೆಲೆಬ್ರೇಟ್ ಮಾಡಿಲ್ಲ. ಒಂದೇ ಒಂದು ಸತಿ ನಮ್ಮ ತಾಯಿ ಮನೇಲಿದ್ದಾಗ ಪರ್ಯಂತ ಆಗ 20 ಡೇಸ್ ಪಾಪು. ಸೊ 20 or 15 ಡೇಸ್ ಪಾಪು. ಸೊ ಆವಾಗ ನಾವು ಸೆಲೆಬ್ರೇಟ್ ಮಾಡಿದ್ದು, ಕೇಕೆಲ್ಲ ಕಟ್ ಮಾಡಿ. ಅದಾದಮೇಲೆ ಮಾಡಿಲ್ಲ, ಯಾಕಂತಂದರೆ ನನಗೆ ಅದು ಅರ್ಥ ಆಗೋಕ್ಕೆ 1 ವರ್ಷ ತೊಗೊಂಡೆ. ಸೊ ಅದಾದಮೇಲೆ ನಾವು ಯಾವತ್ತೂ ಕೇಕ್ ಕಟ್ ಮಾಡೋದಾಗಲಿ, ಈ ದಿನನ ನಾವು ಸೆಲೆಬ್ರೇಟ್ ಮಾಡೋದಾಗಲಿ ಮಾಡಿಲ್ಲ. ಏನೋ ನಮ್ಮ ಶಕ್ತಿ ಅನುಸಾರ ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವುದಾದ್ರೂ ಒಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ. ಅಷ್ಟು ಬಿಟ್ಟರೆ ಪಾರ್ಟಿಗೆ ಹೋಗೋದು ಅಥವಾ ಕೇಕ್ ಕಟ್ ಮಾಡೋದು. ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಮಿಸ್ಸಸ್ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ನಮ್ಮ ಮಿಸ್ಸಸ್ಗೆ ಏನೋ ಗಿಫ್ಟ್ ತರೋಣ ಅಂತ ಬೇಗನೆ ಮನೆಗೆ ಬಂದಿದ್ದೀನಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ, ನೋಡೋಣ. ನೋಡಿ, ಒಂದೇನೋ ನಮ್ಮ ಮಿಸ್ಸಸ್ಗೆ ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ. ಅದೇನಂತ ಅಲ್ಲೇ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಮೊಬೈಲಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ ನೋಡಿ, ಎಡಿಟ್ ಮಾಡ್ತಾರೆ ಅದರಲ್ಲಿ. ನಾನು ಬಂದರೆ ಹಾಕಬೇಕು ವಿಡಿಯೋಗೆ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೆ.
ಕಮೆಂಟ್ಸ್ ಮತ್ತು ನೆಕ್ಸ್ಟ್ ವಿಡಿಯೋಗೆ ಇದು ಯಾವುದು ಕಂಟೆಂಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಇತ್ತು. ಇವಾಗ ಬಂದ ನನಗೆ ಬಂದೆ. ನಾವೆಲ್ಲ ಹೋಗೋಣ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಬರೋಷ್ಟು ರೆಡಿ ಆಗಿರಿ ಅಂತಂದರೆ ಹೆಣ್ಮಕ್ಳು ಗಂಡು ಮಕ್ಳು ಬರೋವರೆಗೂ ನೈಟಿಯಲ್ಲೇ ಇರ್ತಾರಪ್ಪ. ಕಂಫರ್ಟಬಲ್. ಈ ಬೇಸಿಗೆ ಹೆಂಗಿದೆ ನಿಂಗೆ ಗೊತ್ತು ತಾನೆ. ನಾವಿರೋದು ಮೋಲ್ಡ್ ಮನೇಲಿ, ಇಲ್ಲಿ ಪಕ್ಕ ಮರ ಬೇರೆ ಇತ್ತು, ಅದನ್ನು ಕಡ್ದವ್ರು ಬಾಯಿಗೆ ಹಾಕೊಟ್ರು. ಎಲ್ರಿ ಶೆಕೆಲ್ ಹೆಂಗ್ರಿ ಎ ಸಿ ಹಾಕ್ಸಿದ್ಯಾ ಮನೆಗೆ? ಎ ಸಿಗ ಹಾಕ್ಸ್ತೀನಿ, ಅದು ಟೈಮ್ ಬರಲಿ. ಸರಿ ಆಯಿತು, ಟವಲ್ ತಗೊಂಬೋಗಮ್ಮ, ನಮ್ಮ ಮಕ್ಕ ಒರೆಸ್ಕೊತೀನಿ. ಎಲ್ಲಿಗಾದ್ರೂ ಹೋಗೋದು ಪ್ಲಾನ್ ಇದೆಯಾ? ಇಲ್ಲ ಹೇಳ್ತೀನಿ ಹೋಗಿ. ಫಸ್ಟು ಟವಲ್ ತೊಂಬೋ, ಫಸ್ಟ್ ಮಕ್ಕ ಒರೆಸ್ಕೊಂಡು ರಿಲ್ಯಾಕ್ಸಾಗಿ ಕೂತ್ಕೊಂಡು ಆಮೇಲೆ ಹೇಳ್ಬೇಕು. ಹೋಗಿ ಟವಲ್ ತೊಂಬೋಗು. ಅಲ್ಲಕ್ಕಮ್ಮ ಸರಿ, ಕಣ್ಣು ಮುಚ್ಕೊ ಒಂದು ನಿಮಿಷ. ಹೇಳ್ತೀನಿ, ಕಣ್ಣು ಮುಚ್ಕೊಳ್ದ. ಅದು ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗುತ್ತೆ. ಕಣ್ಣು ಮುಚ್ಕೋ. ಸರಿ, ಈಗ ಓಪನ್ ಮಾಡು. ಓಪನ್ ಮಾಡೋಕ್ಕೆ ನೀನು ಓಪನ್ ಮಾಡೋದು. ನಿನಗ ಸೆಲ್ಫ್ ಗಿಫ್ಟ್ ಇಲ್ಲ ನನಗ? ಸೆಲ್ಫ್ ಗಿಫ್ಟ್ ತೊಗೊಳೋದು ನಾನೇನು ವೀಡಿಯೋ ಮಾಡಿಬಿಟ್ಟು ಏನು ಕೊಡ್ತಾ ಇದ್ದೆ? ನಾನೇ ಹಾಕೊಂಡು ಬರ್ತಾ ಇದ್ದಿಲ್ಲ. ಗೊತ್ತಾಗಬೇಕಲ್ಲ, ನಾನೇನು ಕೊಡ್ಸಲ್ಲ ಅಂತ ಎಲ್ಲರಿಗೂ ಟಮ್ ಮಾಡ್ಕೊಂಡು ಬರ್ತೀಯಲ್ಲ, ಅದಕ್ಕೆ. ನಿನಗೇನು 100%. ಓಪನ್ ಮಾಡು. ನಿಜನಮ್ಮ. ನೋಡಿ, ನಾ ಮಿಸ್ಸಸ್ಗೋಸ್ಕರ ಒಂದು ಡ್ರೆಸ್ ತೊಗೊಂಬಂದಿನಿ. ಇನ್ನೇನು ಬಂಗಾರ ತೊಗೊಂಬಂದಿಲ್ಲ. ಅವ್ರಿಗೋಸ್ಕರ ಅವ್ರಿಗೆ ಇಷ್ಟ ಅಂದ್ಬಿಟ್ಟು, ಆ ಕಲರ್ ಇಷ್ಟ ಅಂದ್ಬಿಟ್ಟು ಒಂದು ಡ್ರೆಸ್ ತೊಗೊಂಬಂದಿದ್ದೀನಿ. ನಿಜನಮ್ಮ, ನೋಡಿದ್ರೆ ಗೊತ್ತಾಗ್ತಲ್ವಾ? ಈ ಹಬ್ಬಗಳು ಬರುತ್ತೆ, ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗಲೂ ಬರುತ್ತಾ? ಬರೋದು ವರ್ಷಕ್ಕೆ ಒಂದೇ ಸರಿ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಇದನ್ನು ನೀನೇ ಸೆಲೆಕ್ಟ್ ಮಾಡಿರೋದ? ನನಗೆ ಏನೋ ಡೌಟು. ನೀನು ಆಗೋ ಬಟ್ಟೆಗಳೆಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ. ಯಾರು ಸೆಲೆಕ್ಟ್ ಮಾಡ್ತೀನಿ? ನಾನೇ ತಾನೇ ಯಾವಾಗಲೂ ಸೆಲೆಕ್ಟ್ ಮಾಡೋದು. ನನಗೆ ಗೊತ್ತು, ನನ್ನ ಹೆಂಡತಿ ಟೇಸ್ಟ್ ಏನಂತ ನನಗೆ ಗೊತ್ತು. ಅದಕ್ಕೆ ನಾನೇ ಚೂಸ್ ಮಾಡಿ ಕಲರೆಲ್ಲ ನೋಡಿ ಮ್ಯಾಚ್ ಮಾಡಿ ತಗೊಂಡಿನಿ. ಕರೆಕ್ಟಾಗಿ ಸೈಜ್ ಎಷ್ಟಾಗುತ್ತೆ ಅಂತ. ಸೀರಿಯಸ್ಲಿ ನಮ್ಮ ತೆಗೆದು ನೋಡಿ ಗೊತ್ತಾಗುತ್ತೆ. ಸಕ್ಕದಾಗಿದೆ ಚಿನ್ನಿ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಸರ್, ಇಷ್ಟ ಆಯ್ತಾ? ಇಷ್ಟ ಆಯ್ತು. ಬಟ್ ಯಾವ ವರ್ಷ ಇಲ್ವಲ್ಲ, ಈ ವರ್ಷ ಏನು ಸ್ಪೆಷಲ್? ವರ್ಷ ಚೇಂಜ್ ಆಗಬೇಕಲ್ಲ, ಬದಲಾವಣೆ ಬೇಕಲ್ವ, ಅದಕ್ಕೋಸ್ಕರ. ಸರಿ ಆಯಿತು, ಹೋಗ್ಬಿಟ್ಟು ನಮ್ಮ ಮಕ್ಕ ತೊಳ್ಕೊಂಬರ್ತೀನಿ. ಡ್ರೆಸ್ ಹಾಕೊಂಡು ಬೇಗ ಬಾ. ಡ್ರೆಸ್ ಹಾಕೊಂಡು ರೆಡಿ ಆಗು, ಹೊರಗಡೆ ಹೋಗಿ. ಯಾಯ್ ಬಾಗು ತಂದ್ರಿದೇನಕೀಗ? ಸರಿ, ಹೋಗಿ ನಮ್ಮ ಮಕ್ಕ ತೊಳ್ಕೊಂಬರ್ತೀನಿ. ಬೇಗ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗೋಣ ಎಲ್ಲ ಊಟಕ್ಕೆ. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ಓಕೆ, ಬಾಯ್. ಹ್ಯಾಪಿ ಆನಿವರ್ಸರಿ. ನಮ್ಮ ಯಜಮಾನ್ರು ಕೊಡ್ಸಿರೋ ಗಿಫ್ಟು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ವರ್ಷ ಗಿಫ್ಟ್ ಕೊಡಿಸ್ತಾರೆ ಅಂತ. ಥ್ಯಾಂಕ್ಸ್ ಹಸ್ಬೆಂಡ್, ಥ್ಯಾಂಕ್ಸ್. 3 ಪೀಸ್ ಕುಡ್ತಾ. ಈಗ ಹೋಗಿ ರೆಡಿಯಾಗಿ ಬರ್ತೀನಿ. ನೀನೇನು ತೊಗೊಂಡಿಲ್ವಾ? ನನಗೇನು ಬಿಡಮ್ಮ, ಇರೋ ಬಟ್ಟೆಲ್ಲ ಕೊಟ್ಟರೆ ಸಾಕು. ಹೆಂಗಿದೆ ಪರಿ ಡ್ಯಾಡಿ ಗಿಫ್ಟ್? ಡ್ಯಾಡಿ ಗಿಫ್ಟ್ ಡ್ರೆಸ್ ಸಕ್ಕತ್ತಾಗಿದೆ ಅಲ್ಲ? ಸೂಪರ್. ಈಗ ಹೋಗಿದ್ದು ಹೆಂಗೆ ಕಾಣುತ್ತಾ ಹಾಕ್ಕೊಂಡು ಟ್ರೈ ಮಾಡೋಣ. ಸೊ ನೋಡಿದ್ರಲ್ಲ ನಮ್ಮ ಯಜಮಾನ್ರು, ದಿಸ್ ಈಸ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಮದುವೆ ಆಗಿ 8 ವರ್ಷದಲ್ಲಿ. ಯಾಕೆ ಇವತ್ತು ನನಗೆ ಸರ್ಪ್ರೈಸ್ ಮಾಡಿದರು ಅಂತ ನನಗೆ ಅನಿಸೋ ಪ್ರಕಾರ, ನಿನ್ನೆ ಸ್ವಲ್ಪ ಎಮೋಷನ್ ಆಗಿದೆ ನಮ್ಮ ಅತ್ತೆಯವ್ರ ಕಾರ್ಯದಲ್ಲಿ. ಯಾಕ್ರಿ ಎಲ್ಲ ದಾರಿಗಳು ಮುಚ್ಚೋಗಿದೆಯಲ್ಲ, ಏನು ಮಾಡೋದು ಮುಂದೆ? ಯಾವಾಗ ನಾವು ಮನೆ ಕಟ್ಟೋದು ಯಾವಾಗ? ಸಪ್ರೇಟ್ ನಮ್ಮದೇ ಅಂತ ಒಂದು ಜೀವನ ಮಾಡ್ಕೊಳ್ಳೋದು ಯಾವಾಗ ಅಂತ ಹೇಳಿ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಅವ್ರ ಹತ್ರ ಹತ್ಕೊಂಡೆಲ್ಲ. ಮೇ ಬಿ ಅದು ಅವ್ರಿಗೆ ಹರ್ಟ್ ಆಗಿರಬಹುದು. ನಾನು ನನ್ನ ಹೆಂಡತಿನ ಹಳಿಸ್ಬಿಟ್ನಲ್ಲ ಅನ್ನೋ ಥರ ಮೇ ಬಿ. ಅದಕ್ಕೆ ಇವತ್ತು ನಂಗೆ ಸರ್ಪ್ರೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಯಜಮಾನ್ರಿಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೈಸ್, ಇವತ್ತೇನು ಈ ವಿಡಿಯೋನೆಲ್ಲ ನೋಡ್ತಾ ಇದ್ದೀರಲ್ಲ, ಇದರ ಕಂಪ್ಲೀಟ್ ಕ್ರೆಡಿಟ್ ನಾನು ಪರ್ಯಂತಕ್ಕೆ ಕೊಡ್ತೀನಿ. ಬಿಕಾಸ್ ಇವತ್ತು ಅದು ಏನೋ ಗೊತ್ತಿಲ್ಲ, ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ಕೊಡು ಮಮ್ಮಿ, ನಾನು ಎಲ್ಲ ವೀಡಿಯೋನು ಶೂಟ್ ಮಾಡ್ಕೊಬರ್ತೀನಿ ಅಂತ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲ ದೇವ್ರದ್ದು ವೀಡಿಯೋ ಮಾಡ್ಕೊಂಬಂದ. ಲಿಟ್ರಲಿ ಇವನು ನಂತರ ಯೂಟ್ಯೂಬರ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಅನ್ನಿಸ್ತಾ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ,
ವೀಡಿಯೋಸ್ ಮಾಡೋ ಯೂಟ್ಯೂಬ್ ವೀಡಿಯೋಸ್ ಅವೆಲ್ಲ ನೋ ಎಂಟ್ರಿ ಅಂತ. ಆಮೇಲೆ ನಮ್ಮ ಪರ್ಯಂತ ಇಷ್ಟಿದ್ದಾನೆ ಗೈಸ್. ಅವನು ಎಲ್ಲೇ ಹೋಗಲಿ, ಸ್ಕೂಲಲ್ಲಾಗಲಿ ಅಥವಾ ದೇವಸ್ಥಾನಕ್ಕಾಗಲಿ, ಹೋಟೆಲ್ಗಾಗಲಿ, ಶಾಪಿಂಗ್ ಮಾಲ್ಗೆ ಹೋಗಲಿ, ಎಲ್ಲೇ ಹೋದ್ರೂ ಈಗ ದೊಡ್ಡವ್ರು ಹೆಂಗೆ ಇವಾಗ ನಮ್ಮ ಯಜಮಾನ್ರಿಗೆ ಎಷ್ಟೊಂದು ಜನ ಕಾಳಾಗ್ತಾರೆ ಅಂತ ನಾನೇ ಹೇಳಿದ್ದೀನಿ ನಿಮಗೆ. ಅದನ್ನು ನಾನು ನೋಡಿದ್ದೀನಿ. ಊರಲ್ಲಾಗಲಿ ಹೋಟೆಲಲ್ಲಾಗಲಿ ಎಲ್ಲೋ ಒಂದು ಕಡೆ ಹಿಂಗೆ ನೋಡ್ತಾ ಇರ್ತಾರೆ, ಗುರಾಯಿಸ್ತಾ ಇರ್ತಾರೆ. ಬಟ್ ಪರ್ಯಂತನೂ ಆ ಥರನೂ ನೋಡ್ತಾರೆ ಗೈಸ್. ಇವಾಗ ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ರೆ ಪರ್ಯಂತನೇ ಗುರಾಯಿಸ್ತಾಳೆ ಆ ಹುಡುಗಿ. ಯಪ್ಪ ಪ್ರಪಂಚ ಹೆಂಗಾಗಿದೆ ನೋಡಿ ಹೆಣ್ಮಕ್ಳು, ದೇವರೇ. ಸೊ ಇಲ್ಲಿ ಗುಂಜೂರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಗುಂಜೂರಿಗೆ ಬಂದರೆ ಇವತ್ತು ಗುರುವಾರ ಅಲ್ವಾ, ರಾಯರ ವಾರ, ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಇಲ್ಲಿ ರಾಯರ ದೇವಸ್ಥಾನಕ್ಕೆ ಬಂದ್ವಿ, ರಾಯರ ಮಠಕ್ಕೆ. ಆ್ಯಂಡ್ ಇಲ್ಲಿ ಅಕ್ಷತೆ ಕೊಡ್ತಾರೆ ಗೈಸ್. ಅಕ್ಷತೆನ ತುಂಬ ಜನ ನಾವೇನು ಮಾಡ್ತೀವಿ, ಮನೆಗೆ ತೊಗೊಂಡೋಗಿ ಪೂಜೆ ಎಲ್ಲ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಏನು ಮಾಡಬೇಕು ಅಂತಂದರೆ ಮಂತ್ರಾಲಯದಿಂದ ಬರುವಂತಹ ಅಕ್ಷತೆಯನ್ನು ನಾವು ಮನೆಯಲ್ಲಿ ಜೋಪಾನವಾಗಿ ಇಟ್ಕೋಬೇಕು, ಎಮರ್ಜೆನ್ಸಿಗೆ ಬಳಸ್ಕೋಬೇಕು. ಈ ದೇವಸ್ಥಾನದಲ್ಲಿ ಕೊಡೋ ಅಕ್ಷತೆನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ತಲೆ ಮೇಲೆ 2 ಹಾಕ್ಕೋತೀನಿ. ಅದಾದಮೇಲೆ ಮನೆಗೆ ತೊಗೊಂಡು ಬರೋದಿಲ್ಲ ನಾನು, 3 ಜನಕ್ಕೂ ತಲೆ ಮೇಲೆ ಹಾಕ್ತೀನಿ. ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ. ಅದಾದಮೇಲೆ ಇನ್ನು ಮಿಕ್ಕಿರೋದನ್ನು ತುಳಸಿ ಕಟ್ಟೆ, ಅಂದರೆ ನಮ್ಮ ಮನೇಲಿ ತುಳಸಿ ಕಟ್ಟೆ ಇಲ್ಲ. ಸೊ ಹಾಗಾಗಿ ದೇವಸ್ಥಾನ ತುಳಸಿ ಕಟ್ಟೆಯಲ್ಲಿ ಅಲ್ಲಿ ಹಾಕಿಬಿಟ್ಟು ಭಗವಂತನಿಗೆ ನಮ್ಮ ಕೋರಿಕೆಗಳೇನಿದೆಯೋ ಅದನ್ನೆಲ್ಲ ಹೇಳಿಕೊಂಡು ಬಂದುಬಿಡ್ತೀವಿ. ಆ್ಯಂಡ್ ಇಲ್ಲಿ ಪರ್ಯಂತನಿಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದರೆ, ಮಮ್ಮಿ ನನಗೆ ಹೇಳಿದೆ ವೀಡಿಯೋ ಮಾಡಬೇಡ ಅಂತ, ನೀನು ವೀಡಿಯೋ ಮಾಡ್ತಾಯಿದ್ದೀಯ ಅಂತ ರೇಗಿಸ್ತಾ ಇದ್ದ. ಆಮೇಲೆ ಇಲ್ಲಿಗೆ ಬಂದರೆ ಏನು ಅಂತಂದರೆ ಎಲ್ಲ ದೇವರ ದರ್ಶನವೂ ಆಗುತ್ತೆ. ಇವತ್ತು ಗುರುವಾರ ಅಲ್ವಾ, ಅದಕ್ಕೇ ಶನಿ ಪರಮಾತ್ಮನ ದೇವಸ್ಥಾನ ತೆಗೆದಿರಲಿಲ್ಲ. ಇನ್ನು ಮಿಕ್ಕಿದ್ದು ಎಲ್ಲ ದೇವಸ್ಥಾನನೂ ಓಪನ್ ಮಾಡಿದರು. ಸೊ ಎಲ್ಲ ಕಡೆ ದೇವ್ರ ದರ್ಶನ ಮಾಡಿ ಅದಾದಮೇಲೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಅಂದರೆ ದೊಡ್ಡದಾಗಲ್ಲ, ಸ್ವಲ್ಪ ಅದೇ ಚಿಕ್ಕ ಬಟ್ಲಲ್ಲಿ. ಸೊ ಪ್ರಸಾದನೂ ತಿಂದ್ಕೊಂಡು ಅದಾದಮೇಲೆ ಹೋಟೆಲ್ಗೆ ಬಂದ್ವಿ. ಸೊ ದೇವರ ಆಶೀರ್ವಾದ ಗೈಸ್ ನಮಗೆ ನಮ್ಮ ಜೀವನದಲ್ಲಿ ಇವತ್ತು ಏನೇ ಇದೆ ಅಂದರೂ ಆ ಭಗವಂತನ ಆಶೀರ್ವಾದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ತುಂಬ ಹೊತ್ತು ಕೂತಿದ್ವಿ ನಾವು. ಬಿಕಾಸ್ ನೆನ್ನೆ ನಾನು ತೀರಾನೇ ಎಮೋಷ್ನಲ್ ಆಗಿಬಿಟ್ಟೆ. ಯಾರೂ ಇಲ್ವಲ್ಲ, ದಾರಿಗಳೆಲ್ಲ ಮುಚ್ಚೋಗಿದೆ, ಏನು ಮಾಡೋದು? ನಾವು ದುಡಿಬೇಕು, ನಾವು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಯಾವುದೇ ಥರದ ಬ್ಯಾಕ್ ಸಪೋರ್ಟ್ ಇಲ್ವಲ್ಲ, ಏನು ಮಾಡೋದು? ಹೀಗಾದರೆ ಹೇಗೆ ಅನ್ನೋ ಒಂದು ಕ್ವಶ್ಚನ್ ಮಾರ್ಕು ಗೊತ್ತಿಲ್ಲ, ಸಡನ್ನಾಗಿ ಬಂತು. ನಮ್ಮ ಅತ್ತೆ ಹತ್ರನೂ ಎಲ್ಲ ಹೇಳ್ಕೊಂಡು ಅದೊಂಥರ ಎಮೋಷ್ನಲ್ ಮೂಮೆಂಟು. ಸೊ ಅದಕ್ಕೆ ದೇವಸ್ಥಾನದಲ್ಲಿ ತುಂಬ ಹೊತ್ತು ಕೂತಿದ್ದು, ಭಗವಂತನ ಆಶೀರ್ವಾದ ಪಡ್ಕೊಂಡು ಅದಾದಮೇಲೆ ಈಗ ವಾಪಸ್ ಹೊರಡ್ತಾ ಇದ್ದೀವಿ. ಅಲ್ಲೂ ನೋಡಿ ಇವರಿಬ್ಬರೂ ಒಂದಾಗ್ಬಿಟ್ರೆ ಇವಾಗ ಪರ್ಯಂತ ಜಾಸ್ತಿ ಅವ್ರ ಡ್ಯಾಡಿ ಜೊತೆ ಮಿಂಗಲ್ ಆಗ್ತಾ ಇದ್ದಾನೆ. ಮಲ್ಕೊಳ್ಳೋದಾಗಿರಲಿ, ಆಮೇಲೆ ಇಬ್ಬರೂ ಚಿಟ್ಚಾಟ್ ಮಾಡೋದಾಗಿರಲಿ, ಆಮೇಲೆ ಗುಸು ಪಿಸು ಎಲ್ಲನೂ ಗೈಸ್. ಮೇ ಬಿ 5 ಇಯರ್ಸ್ ಆದಮೇಲೆ ಮಮ್ಮಿ ಜೊತೆ ಅಟ್ಯಾಚ್ಮೆಂಟ್ ಕಡಿಮೆ ಆಗಬಹುದು, ಡ್ಯಾಡೀಸ್ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಅದಾದಮೇಲೆ ಅಲ್ಲೇ ಇರುವಂತಹ ಹೋಟೆಲಿಗೆ ಬಂದ್ವಿ. ತುಂಬ ಜನ ಹೇಳ್ತಾಯಿದ್ರು ಹೋಟೆಲ್ಗಳು ಬಂದಾಗುತ್ತೆ, ಗ್ಯಾಸ್ ಇಲ್ಲ ಅದೆಲ್ಲ. ಬಟ್ ನಾವು ಹೋಗಿದ್ದು 12th ಗುರುವಾರ, ಏನೂ ಇಲ್ಲ, ನಾರ್ಮಲ್ ಆಗಿತ್ತು. ಬಟ್ ನಮಗೆ ಸಪ್ರೇಟಾಗಿ 20 ರೂಪೀಸ್ ಎಕ್ಸ್ಟ್ರಾ ಬಿಲ್ ಹಾಕಿದ್ರು, ಗ್ಯಾಸ್ ಬಿಲ್ ಅಂತ ಹೇಳಿ. ಆಮೇಲೆ ನೀವು ಇವಾಗ ಕೇಳ್ಬೋದು, ಅಕ್ಕ ಅಣ್ಣ ಅಷ್ಟು ಪ್ರೀತಿಯಿಂದ ಸರ್ಪ್ರೈಸಾಗಿ ಡ್ರೆಸ್ ತಂದಿದ್ದಾರೆ, ನೀವು ಯಾಕೆ ಹಾಕ್ಕೊಳ್ಳಿಲ್ಲ ಅಂತ. ನಾವು ಮಧ್ಯಮ ವರ್ಗದ, ನಾನು ಆಗಲೇ ಹೇಳಿದಾಗೆ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ನಾವು ಒಂದಕ್ಕೆ 100 ಸತಿ ಯೋಚನೆ ಮಾಡ್ತೀವಿ. ಏನಂದರೆ ಈಗ ಹೇಗಿದ್ದರೂ ಯುಗಾದಿ ಹಬ್ಬ ಇದೆಯಲ್ಲ, ಇವಾಗ ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಏನಕ್ಕೆ ಹೊಸ ಬಟ್ಟೆ ಇಲ್ಲ, ಅದು ಹೇಗಿದ್ರೂ ನಾವು ಇದನ್ನು ಸೆಲೆಬ್ರೇಟ್ ಮಾಡೋದಿಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿನ. ಸುಮ್ಮನೆ ಯಾಕೆ ಆಡಂಬರ ಬೇಡ, ಏನೋ ಅವ್ರ ಖುಷಿ, ನನ್ನನ್ನು ಖುಷಿ ಪಡಿಸ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಬಟ್ ಖುಷಿನೇ, ಅದನ್ನು ಸೆಲೆಬ್ರೇಟ್ ಮಾಡೋ ಮೂಡು ನನಗಿಲ್ಲ, ನಾವು ಯಾವತ್ತೂ ಮಾಡಿಲ್ಲ. ಹಾಗಾಗಿ ಹೇಗಿದ್ದರೂ ಹೊಸ ಬಟ್ಟೆ ತಂದಿದ್ದಾರಲ್ವ, ಅದನ್ನು ಯುಗಾದಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ, ಮತ್ತು ಯುಗಾದಿ ಹಬ್ಬಕ್ಕೆ ಯಾಕೆ ಸುಮ್ಮನೆ ದುಡ್ಡು ವ್ಯಯ ಮಾಡೋದು ಅಂತ ಹೇಳಿ ನಂಗೆ ಅನಿಸುತ್ತೆ ಗೈಸ್. ಅವಾಗವಾಗ ನಾನು ತೀರಾ ಮೆಚೂರಾಗಿ ಯೋಚನೆ ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ ನಮ್ಮ ಯಜಮಾನ್ರು, ಅಯ್ಯೋ ನೀನಲ್ಲ ಕಣೆ ಪುಣ್ಯವಂತೆ, ನಾನು ಪುಣ್ಯವಂತೆ, ನೀನು ನನ್ನ ಜೀವನದಲ್ಲಿ ಬರಬೇಕು ಅಂತಂದರೆ ನನ್ನ ಹತ್ರ ತುಂಬ ಜನ ಕಿತ್ತು ತಿಂದೋರಿದ್ದಾರೆ, ನೀನು ಬಂದಮೇಲೆ ನನ್ನ ಜೀವನ ಒಂದು ದಾರಿ ಹಿಡೀತು, ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಅದು ನಿಜಾನೇ 100%. ನಮ್ಮ ಯಜಮಾನ್ರು ಸ್ವಲ್ಪ ಅಯ್ಯೋ ಅನ್ನೋದು ಜಾಸ್ತಿ, ನಮ್ಮೂರು ತಮ್ಮೂರು ಅನ್ನೋದು ತೀರಾ ಜಾಸ್ತಿ ಅಲ್ಲ, ತೀರಾನೇ ಜಾಸ್ತಿ. ಸೊ ಅದು ಸ್ವಲ್ಪ ಕಂಟ್ರೋಲ್ ಮಾಡಿಸಿದ್ದು ನಾನೇ. ಸೊ ನಾನು ಬಂದ ಮೇಲೆ ಸ್ವಲ್ಪ ಒಂದು ಕಾಸು, ಇವಾಗ 1 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು 4 ಆಣಿ 10 ಪೈಸೆನಾದರೂ ಸೇವ್ ಮಾಡೋ ಥರ ಯೋಚನೆ ಮಾಡ್ತೀನಿ ನಾನು. ಸೊ ಎಲ್ಲ ಹೆಣ್ಮಕ್ಳು ಹಾಗೆ ಅಂತ ನಾನು ಅನ್ಕೋತೀನಿ. ಬಟ್ ನಾನು ಹೇಳೋದು, ಐ ಆಮ್ ಸೋ ಲಕ್ಕಿ. ಪರ್ಯಂತ ಮತ್ತು ನಮ್ಮ ಯಜಮಾನ್ರು ನನ್ನ ಜೀವನದಲ್ಲಿ ಬರೋದಕ್ಕೆ ಯಾವ ಜನ್ಮದಲ್ಲಿ ಯಾವ ದೇವರಿಗೆ ಒಂದು ಹೂವು ಜಾಸ್ತಿ ಇಟ್ಟಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಇವರಿಬ್ಬರು ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ. ಇಷ್ಟೇ. ಥ್ಯಾಂಕ್ ಯು ಯೂನಿವರ್ಸ್.
ಥ್ಯಾಂಕ್ ಯು ಗಾಡ್. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಒನ್ಸ್ ಅಗೇನ್ ಎಲ್ಲರೂ ವಿಶ್ ಮಾಡಿ. ಆ್ಯಕ್ಚುಲಿ ನಾನು ಶಾರ್ಟ್ಸು ಸಹ ಹಾಕಿರಲಿಲ್ಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿದು, ಬಿಕಾಸ್ ಇದರಲ್ಲಿದ್ದ ಅದಕ್ಕೋಸ್ಕರ. ಸೊ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.